ಸಾಮಾನ್ಯವಾಗಿ ಯಾರಾದರೂ ಸತ್ತ ನಂತರ ಅವರ ದೇಹವನ್ನ ಮಣ್ಣಲ್ಲಿ ಹೂತು ಹಾಕ್ತಾರೆ ಅಥವಾ ಸ್ಮಶಾನದಲ್ಲಿ ದಹನ ಮಾಡ್ತಾರೆ. ಆದ್ರೆ ನಿಮಗೆ ಗೊತ್ತಾ, ಈ ಭೂಮಿಯ ಮೇಲೆ ಒಂದು ವಿಚಿತ್ರವಾದ ಸಮಾಧಿ ಇದೆ. ಅಲ್ಲಿ ಸತ್ತ ದೇಹವನ್ನ ಮಣ್ಣಿನ ಒಳಗೆ ಕತ್ತಲಲ್ಲಿ ಮರೆ ಮಾಡುವುದಿಲ್ಲ, ಬದಲಿಗೆ ಮಣ್ಣಿನ ಮೇಲೆ ಒಂದು ಪಾರದರ್ಶಕ ಗಾಜಿನ ಬಾಕ್ಸ್ ಅಲ್ಲಿ ಇಡ್ತಾರೆ. ಅಂದರೆ ಜನರು ಪ್ರತಿದಿನ ಅವರನ್ನ ನೋಡಬಹುದು. ಒಮ್ಮೆ ಊಹಿಸಿಕೊಳ್ಳಿ, ನಿಮ್ಮ ಕಣ್ಗಳ ಮುಂದೆಯೇ ನಿಮ್ಮ ಪೂರ್ವಜರು ಕೆಲ ವರ್ಷಗಳಿಂದ ಹಾಗೆ ಮಲಗಿ ಕಾಣ್ತಿದ್ದರೆ ಆ ಭಾವನೆ ಹೇಗಿರ್ತದೆ. ಇಷ್ಟೇ ಅಲ್ಲ, ಪ್ರಪಂಚದಲ್ಲಿ ಇನ್ನೊಂದು ವಿಚಿತ್ರ ಆಚಾರವೂ ಇದೆ. ಅಲ್ಲಿ ಪ್ರತಿ ವರ್ಷ ಸತ್ತವರನ್ನ ಶವಪೆಟ್ಟಿಗೆಯಿಂದ ಹೊರಗಡೆ ತೆಗಿತಾರೆ. ನಂತರ ಅವರಿಗೆ ಹೊಸ ಬಟ್ಟೆಗಳನ್ನ ಹಾಕಿ ಅವರೊಂದಿಗೆ ಡ್ಯಾನ್ಸ್ ಮಾಡ್ತಾರೆ, ಹಾಡುಗಳನ್ನ ಹಾಡ್ತಾರೆ, ಫೋಟೋಗಳನ್ನ ತೆಗೆಸಿಕೊಳ್ತಾರೆ. ಕೇಳಲು ಅಸಾಧ್ಯವೆಂದು ಅನಿಸಿದ್ರು ಇದು ನಿಜ. ಮತ್ತೊಂದು ಕಡೆ ಮನುಷ್ಯನ ದೇಹವನ್ನ ಮಣ್ಣಲ್ಲಿ ಹುತ್ತು ಹಾಕೋದಿಲ್ಲ, ನೇರವಾಗಿ ಬೇಟೆ ಪಕ್ಷಿಗಳ ಬಾಯಿಗೆ ಅರ್ಪಿಸ್ತಾರೆ. ಹೌದು, ನೀವು ಕೇಳಿದ್ದು ಸರಿಯಾಗಿದೆ. ಅಲ್ಲಿ ಸತ್ತ ದೇಹಗಳು ಹದ್ದುಗಳಿಗೆ ಆಹಾರವಾಗಿ ಬದಲಾಗುತ್ತವೆ. ಇಷ್ಟಕ್ಕೂ ಇದನ್ನ ಯಾಕೆ ಮಾಡ್ತಾರೆ? ಮನುಷ್ಯನ ಶರೀರವನ್ನ ಹಾಗೆ ಯಾಕೆ ಕತ್ತರಿಸಿ ತಿನ್ನಲು ಬಿಡ್ತಾರೆ? ಇದು ಕೇವಲ ಕ್ರೌರ್ಯವ ಅಥವಾ ಇದರ ಹಿಂದೆ ಏನಾದ್ರೂ ಬಲವಾದ ಧಾರ್ಮಿಕ ನಂಬಿಕೆ ಇದೆಯಾ? ಸೊ ಈ ವಿಡಿಯೋದಲ್ಲಿ ನಾವು ಪ್ರಪಂಚದಲ್ಲಿರುವ ಇಂತಹ ಕೆಲವು ಆಶ್ಚರ್ಯಕರ ಮತ್ತೆ ವಿಚಿತ್ರವಾದ ಅಂತ್ಯಕ್ರಿಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಗ್ಲಾಸ್ ಕಾಫಿನ್ ಗ್ರೇವ್ಸ್. ಚೀನಾದ ಕೆಲವು ದೂರದ ಪರ್ವತ ಪ್ರದೇಶಗಳಲ್ಲಿ ಕೆಲವು ವಿಚಿತ್ರ ಸ್ಮಶಾನಗಳಿವೆ. ಅಲ್ಲಿ ಸತ್ತವರನ್ನ ಮಣ್ಣಿನ ಕೆಳಗೆ ಹೂತು ಹಾಕೋದಿಲ್ಲ, ಬದಲಿಗೆ ದೇಹಗಳನ್ನ ಪಾರದರ್ಶಕ ಗಾಜಿನ ಶವಪೆಟ್ಟಿಗೆಯ ಒಳಗಡೆ ಇಡ್ತಾರೆ. ಸತ್ತ ನಂತರವೂ ಅವರ ಮುಖಗಳು ಈ ಪ್ರಪಂಚದಿಂದ ದೂರವಾಗಬಾರದು ಎಂಬುದೇ ಅವರ ಉದ್ದೇಶ. ನೀವು ಈ ಸಮಾಧಿಗಳ ನಡುವೆ ನಡೆಯುತ್ತಿರುವಾಗ ನಿಮಗೆ ಕೇವಲ ಸಮಾಧಿಗಳು ಮಾತ್ರ ಕಾಣೋದಿಲ್ಲ, ಆ ಗಾಜಿನ ಪೆಟ್ಟಿಗೆಯಲ್ಲಿರೋ ಶವಗಳು ನೇರವಾಗಿ ನಿಮ್ಮ ಕಣ್ಗಳಲ್ಲಿ ನೋಡುತ್ತಿರುವಂತೆ ಅನ್ನಿಸ್ತದೆ. ಈ ವಿಚಿತ್ರ ಆಚಾರದ ಹಿಂದೆ ಒಂದು ದೊಡ್ಡ ನಂಬಿಕೆ ಇದೆ. ಆ ದೇಹ ಜನರ ಕಣ್ಗಳ ಮುಂದೆ ಕಾಣುತ್ತಿರುವಷ್ಟು ಕಾಲ ಸತ್ತ ವ್ಯಕ್ತಿಯ ಆತ್ಮ ಶಾಂತಿಯಾಗ್ತದೆ ಎಂದು ಅಲ್ಲಿನವರು ನಂಬುತ್ತಾರೆ. ಆದ್ರೆ ಈ ಗ್ಲಾಸ್ ಬಾಕ್ಸ್ ಗಳಲ್ಲಿರುವ ತೊಂದರೆ ಏನೆಂದ್ರೆ, ಸಮಯ ಹೋದಂತೆ ಪ್ರಕೃತಿ ತನ್ನ ಕೆಲಸವನ್ನ ತಾನೇ ಮಾಡ್ತಾ ಹೋಗ್ತದೆ. ಚರ್ಮದ ಬಣ್ಣ ನಿಧಾನವಾಗಿ ಬದಲಾಗ್ತದೆ, ಮುಖಕ್ಕೆ ಸುಕ್ಕುಗಳು ಬೀಳ್ತವೆ, ಮತ್ತೆ ಕಣ್ಣುಗಳ ಗುಂಡಿಗಳು ಒಳಗೆ ಹೋಗುತ್ತವೆ. ಈ ಭಯಂಕರ ದೃಶ್ಯಗಳೆಲ್ಲವೂ ಆ ಗಾಜಿನ ಹೊರಗಿಂದ ಬಹಳ ಸ್ಪಷ್ಟವಾಗಿ ಕಾಣ್ತದೆ. ಅಲ್ಲಿ ಮರಣ ಎನ್ನುವುದು ಒಂದು ಕ್ಷಣದಲ್ಲಿ ಮುಗಿದು ಹೋಗೋದಿಲ್ಲ, ಕಣ್ಗಳ ಮುಂದೆಯೇ ನಡೆಯುತ್ತಿರುವ ಒಂದು ದೀರ್ಘ ಪ್ರಕ್ರಿಯೆ ಅದು. ಈ ಗಾಜಿನ ಪೆಟ್ಟಿಗೆಗಳನ್ನ ನೋಡಿ ಕೆಲವರು ಭಯ ಪಡೋದಕ್ಕೆ ಕಾರಣ ಆ ದೇಹವಲ್ಲ, ಮರಣದ ನಂತರ ಬರುವ ಆ ಭಯಂಕರ ಬದಲಾವಣೆಗಳು. ಇಲ್ಲಿ ಬದುಕಿರುವವರಿಗೆ ಮತ್ತೆ ಸತ್ತವರಿಗೆ ನಡುವೆ ಕೇವಲ ಆ ತೆಳುವಾದ ಗಾಜಿನ ಗೋಡೆ ಮಾತ್ರ ಅಡ್ಡವಾಗಿರ್ತದೆ. ಚೌಚಿಲ್ಲಾ ಸಿಮೆಟ್ರಿ. ಪೆರುವಿನ ನಾಜ್ಕಾ ಮರುಭೂಮಿಯ ಮಧ್ಯದಲ್ಲಿ ಒಂದು ವಿಚಿತ್ರ ಸ್ಥಳ ಇದೆ. ಅಲ್ಲಿ ಸತ್ತ ದೇಹಗಳನ್ನ ಮಣ್ಣಿನ ಕೆಳಗೆ ಸಮಾಧಿ ಮಾಡೋದಿಲ್ಲ, ಅವು ಮಣ್ಣಿನ ಮೇಲೆ ಕುಳಿತು ಕಾಣ್ತವೆ. ಈ ಸ್ಥಳದ ಹೆಸರು ಚೌಚಿಲ್ಲಾ ಸಿಮೆಟ್ರಿ. ಇದು ನೋಡಲು ಸಾಮಾನ್ಯ ಸ್ಮಶಾನದಂತೆ ಕಾಣೋದಿಲ್ಲ, ಯಾವುದೋ ಓಪನ್ ಎಕ್ಸಿಬಿಷನ್ ರೀತಿ ಅನ್ನಿಸ್ತದೆ. ಇಲ್ಲಿ ಶೋಪೀಸ್ ನಂತೆ ಮನುಷ್ಯರ ಸತ್ತ ದೇಹಗಳನ್ನ ಇಡ್ತಾರೆ. ಈ ಸ್ಥಳ ಸುಮಾರು 1000 ವರ್ಷಗಳ ಹಿಂದಿನದ್ದು. ಇಲ್ಲಿ ದೇಹಗಳನ್ನ ಪೆಟ್ಟಿಗೆಗಳಲ್ಲಿ ಕಟ್ಟಿಡೋದಿಲ್ಲ, ತಾಯಿಯ ಗರ್ಭದಲ್ಲಿರುವ ಭ್ರೂಣದಂತೆ ಅಂದರೆ ಫೀಟಲ್ ಪೊಸಿಷನ್ ನಲ್ಲಿ ಕೂರಿಸಿ ಬಟ್ಟೆಗಳಿಂದ ಸುತ್ತಿ ಹಗ್ಗದಿಂದ ಕಟ್ಟಿ ತೆರೆದಂತೆಯೇ ಬಿಡ್ತಾರೆ. ನಾಜ್ಕಾ ಮರುಭೂಮಿಯ ವಿಶೇಷತೆ ಏನೆಂದ್ರೆ ಅಲ್ಲಿ ಡ್ರೈ ವೆದರ್ ಇರುತ್ತೆ, ಅಂದ್ರೆ ಗಾಳಿಯಲ್ಲಿ ತೇವಾಂಶವೇ ಇರೋದಿಲ್ಲ. ಅದಕ್ಕಾಗಿ ಆ ದೇಹಗಳು ನೈಸರ್ಗಿಕವಾಗಿ ಮಮ್ಮಿಗಳಂತೆ ಬದಲಾಗುತ್ತವೆ. ತೊರಾಜಾ ಕ್ಲಿಫ್ ಗ್ರೇವ್ಸ್. ಇಂಡೋನೇಷ್ಯಾದ ಸುಲಾವಾಸಿ ದ್ವೀಪದಲ್ಲಿ ವಾಸಿಸುವ ತೊರಾಜಾ ಜನಾಂಗಕ್ಕೆ ಮರಣ ಎಂದರೆ ಶಾಶ್ವತ ವಿದಾಯವಲ್ಲ. ಇಲ್ಲಿ ಮನುಷ್ಯ ಸತ್ತರೂ ಅವರೊಂದಿಗಿನ ಬಂಧ ತುಂಡಾಗುವುದಿಲ್ಲ, ಕೇವಲ ನಿಲ್ತದೆ ಎಂದು ಅವರು ಭಾವಿಸ್ತಾರೆ. ತೊರಾಜಾ ಜನರು ಸತ್ತವರನ್ನ ತಕ್ಷಣ ಊತು ಹಾಕೋದಿಲ್ಲ, ದೇಹವನ್ನ ಬಟ್ಟೆಗಳಿಂದ ಸುತ್ತಿ ಮನೆಯ ಒಳಗಡೆ ಶವಪೆಟ್ಟಿಗೆಯಲ್ಲಿ ಇಡ್ತಾರೆ. ಆ ವ್ಯಕ್ತಿ ಕೇವಲ ಅನಾರೋಗ್ಯದಿಂದ ಇದ್ದಾನೆ ಎಂದು ಒಂದು ದಿನ ಎಚ್ಚರಗೊಳ್ತಾನೆ ಎಂದು ಅವರು ಭಾವಿಸ್ತಾರೆ. ಆದ್ರೆ ಇಲ್ಲಿ ಎಲ್ಲಕ್ಕಿಂತ ಆಶ್ಚರ್ಯಕರವಾದ ವಿಷಯ ಏನೆಂದ್ರೆ ಮಾನನ್ ಎಂಬ ಆಚಾರ. ಇದರ ಪ್ರಕಾರ ಕೆಲವು ವರ್ಷಗಳಿಗೊಮ್ಮೆ ತೊರಾಜಾ ಜನರು ತಮ್ಮ ಪೂರ್ವಜರ ಶವಪೆಟ್ಟಿಗೆಗಳನ್ನ ಮತ್ತೆ ತೆರೆಯುತ್ತಾರೆ. ಒಳಗಿರುವ ದೇಹವನ್ನ ಹೊರಗಡೆ ತೆಗೆದು ಎಲುಬುಗಳನ್ನ ಸ್ವಚ್ಛಗೊಳಿಸಿ ಅವರಿಗೆ ಹೊಸ ಮತ್ತೆ ದುಬಾರಿ ಬಟ್ಟೆಗಳನ್ನ ಹಾಕ್ತಾರೆ. ಈ ಬಟ್ಟೆಗಳನ್ನ ಯಾವುದೋ ಆಚಾರದಿಂದ ಹಾಕೋದಿಲ್ಲ, ಕುಟುಂಬ ಸದಸ್ಯರು ಬಹಳ ಪ್ರೀತಿಯಿಂದ ಜಾಗ್ರತೆಯಿಂದ ಹಾಕ್ತಾರೆ. ನಂತರ ಆ ದೇಹವನ್ನ ನೇರವಾಗಿ ನಿಲ್ಲಿಸಿ ಅವರೊಂದಿಗೆ ಫೋಟೋಗಳನ್ನ ತೆಗೆಸಿಕೊಳ್ತಾರೆ, ಮಾತನಾಡ್ತಾರೆ, ಅವರನ್ನು ಇನ್ನೂ ಮನೆಯ ಸದಸ್ಯರಂತೆಯೇ ಗೌರವಿಸ್ತಾರೆ. ಆ ಸಮಯದಲ್ಲಿ ಜೀವನಕ್ಕೆ ಮತ್ತೆ ಮರಣಕ್ಕೆ ನಡುವಿನ ಅಂತರ ಪೂರ್ಣವಾಗಿ ಮಾಯವಾಗ್ತದೆ. ಈ ವಿಚಿತ್ರ ಆಚಾರ ಮುಗಿದ ನಂತರ ಆ ದೇಹಗಳನ್ನ ಮತ್ತೆ ಪೆಟ್ಟಿಗೆಯಲ್ಲಿ ಇಟ್ಟು ಪರ್ವತ ಗುಹೆಗಳಲ್ಲಿ ಸುರಕ್ಷಿತವಾಗಿ ಇಡ್ತಾರೆ. ಈ ಆಚಾರದಲ್ಲಿ ಯಾವುದೇ ಸಣ್ಣ ತಪ್ಪು ನಡೆದರೂ ಪೂರ್ವಜರ ಆತ್ಮಗಳಿಗೆ ಕೋಪ ಬರ್ತದೆ ಎಂದು ಅಲ್ಲಿನವರು ನಂಬುತ್ತಾರೆ. ಆದ್ದರಿಂದ ಬೆಳೆಗಳು ನಾಶವಾಗುವುದರಿಂದ ಹಿಡಿದು ವಿವಿಧ ರೋಗಗಳು, ಮನೆಯ ಮೇಲೆ ವಿಚಿತ್ರ ಅಪಾಯಗಳು ಬರಬಹುದು ಎಂದು ಅವರ ಭಯ. ಹ್ಯಾಂಗಿಂಗ್ ಕಾಫಿನ್ಸ್ ಆಫ್ ಸಗಾಡಾ. ಫಿಲಿಪೈನ್ಸ್ನ ಸಗಾಡಾ ಪರ್ವತಗಳ ಬಳಿ ನೀವು ಮೇಲಕ್ಕೆ ನೋಡಿದ್ರೆ ನಿಮಗೆ ಕೇವಲ ಬೆಟ್ಟಗಳು ಮಾತ್ರ ಕಾಣೋದಿಲ್ಲ, ಗಾಳಿಯಲ್ಲಿ ತೂಗುತ್ತಿರುವ ಸತ್ತ ದೇಹಗಳು ಕಾಣ್ತವೆ.
ಇಲ್ಲಿ ಸತ್ತವರನ್ನ ಮಣ್ಣಲ್ಲಿ ಹೂತು ಹಾಕೋದಿಲ್ಲ, ನೇರವಾದ ಬೆಟ್ಟದ ಅಂಚುಗಳಿಗೆ ತೂಗು ಹಾಕ್ತಾರೆ. ಅದಕ್ಕಾಗಿ ಇವುಗಳನ್ನ ಹ್ಯಾಂಗಿಂಗ್ ಕಾಫಿನ್ಸ್ ಎಂದು ಕರೀತಾರೆ. ಅಲ್ಲಿನ ಸ್ಥಳೀಯ ಇಗೋರೋತ್ ಬುಡಕಟ್ಟು ಜನರ ನಂಬಿಕೆ ಏನೆಂದ್ರೆ ದೇಹ ಎಷ್ಟು ಎತ್ತರದಲ್ಲಿರ್ತದೆಯೋ ಅಷ್ಟು ಬೇಗ ಅವರ ಆತ್ಮ ಸ್ವರ್ಗಕ್ಕೆ ತಲುಪುತ್ತದೆ ಎಂಬುದು. ಅದಕ್ಕಾಗಿ ಅಷ್ಟು ಎತ್ತರದಲ್ಲಿ ಅವರನ್ನ ತೂಗು ಹಾಕ್ತಾರೆ. ಇನ್ನೊಂದು ವಿಚಿತ್ರವೇನೆಂದ್ರೆ ಅಲ್ಲಿ ವಯಸ್ಕರು ಸಾಯುವ ಮುನ್ನವೇ ತಮ್ಮ ಶವಪೆಟ್ಟಿಗೆಗಳನ್ನ ತಾವೇ ಸಿದ್ಧಪಡಿಸಿಕೊಳ್ತಾರೆ. ಆದ್ರೆ ಎಲ್ಲಕ್ಕಿಂತ ಭಯಂಕರವಾದ ವಿಷಯ ಏನೆಂದ್ರೆ ಈ ಪೆಟ್ಟಿಗೆಗಳು ಬಹಳ ಚಿಕ್ಕದಾಗಿರುತ್ತವೆ. ದೇಹವನ್ನ ಬಲವಂತವಾಗಿ ಒತ್ತಿ ಆ ಚಿಕ್ಕ ಚಿಕ್ಕ ಪೆಟ್ಟಿಗೆಗಳಲ್ಲಿ ತುಂಬಿಸ್ತಾರೆ. ಕೆಲವೊಮ್ಮೆ ಎಲುಬುಗಳು ಮುರಿಯುವ ಸದ್ದು ಕೂಡ ಸ್ಪಷ್ಟವಾಗಿ ಕೇಳುತ್ತದೆ. ಇಂದಿಗೂ ಆ ಬೆಟ್ಟಗಳ ಕೆಳಗೆ ಅಲ್ಲಲ್ಲಿ ಮನುಷ್ಯರ ಎಲುಬುಗಳು ಕಾಣುತ್ತಿರುತ್ತವೆ. ಅದು ಆ ಬೆಟ್ಟಗಳೇ ಆ ಶವಗಳನ್ನ ಹೊರಗೆ ತಳ್ಳುತ್ತಿರುವಂತೆ ಅನ್ನಿಸ್ತದೆ. ಸ್ಕೈ ಬುರಿಯಲ್ ಗ್ರೌಂಡ್ಸ್. ಟಿಬೆಟ್ ಹಿಮಾಲಯದಲ್ಲಿ ಒಂದು ವಿಚಿತ್ರ ಆಚಾರ ಇದೆ. ಅಲ್ಲಿ ಮನುಷ್ಯ ಸತ್ತರೆ ಅವರಿಗೆ ಮಣ್ಣು ಅಥವಾ ಬೆಂಕಿ ದೊರೆಯೋದಿಲ್ಲ, ದೇಹವನ್ನ ಹೂತು ಹಾಕೋದಿಲ್ಲ, ನೇರವಾಗಿ ಆಕಾಶಕ್ಕೆ ಅರ್ಪಿಸ್ತಾರೆ. ಇದನ್ನ ಸ್ಕೈ ಬುರಿಯಲ್ ಅಥವಾ ಆಕಾಶ ಸಮಾಧಿ ಎಂದು ಕರೀತಾರೆ. ಇದು ಕೇಳಲು ಆಧ್ಯಾತ್ಮಿಕವಾಗಿದ್ದರೂ ನೋಡಲು ಬಹಳ ಕಷ್ಟಕರವಾಗಿ ಮತ್ತೆ ಕ್ರೌರ್ಯವಾಗಿ ಅನ್ನಿಸ್ತದೆ. ಅಲ್ಲಿ ಯಾರಾದ್ರೂ ಸತ್ತರೆ ದೇಹವನ್ನ ಬೆಟ್ಟದ ಮೇಲಿರುವ ಒಂದು ತೆರೆದ ಸ್ಥಳಕ್ಕೆ ಕೊಂಡೊಯ್ತಾರೆ. ಅಲ್ಲಿ ಬೌದ್ಧ ಮತ ಗುರುಗಳು ಇರ್ತಾರೆ. ನಂತರ ಟ್ರೇಂಡ್ ಮನುಷ್ಯರು ಕಲ್ಲಿನ ಆಯುಧಗಳಿಂದ ಆ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸ್ತಾರೆ, ಎಲುಬುಗಳನ್ನ ಪುಡಿ ಮಾಡ್ತಾರೆ. ನಂತರ ಆ ತುಂಡುಗಳನ್ನ ಅಲ್ಲಿ ಬಿಡ್ತಾರೆ. ಕೆಲವೇ ನಿಮಿಷಗಳಲ್ಲಿ ನೂರಾರು ರಣ ಹದ್ದುಗಳು ಅಲ್ಲಿಗೆ ಬರುತ್ತವೆ. ಆ ದೇಹವನ್ನ ರಣ ಹದ್ದುಗಳು ಕೆಲವೇ ನಿಮಿಷಗಳಲ್ಲಿ ಪೂರ್ಣವಾಗಿ ತಿನ್ನುತ್ತವೆ. ಕೊನೆಗೆ ಉಳಿಯುವುದು ಕೇವಲ ಸ್ವಲ್ಪ ರಕ್ತ ಮತ್ತೆ ಕೆಲವು ಎಲುಬು ತುಂಡುಗಳು ಮಾತ್ರ. ಟಿಬೆಟಿಯನ್ನರ ಉದ್ದೇಶದಲ್ಲಿ ದೇಹ ಎನ್ನುವುದು ಒಂದು ಖಾಲಿ ಪಾತ್ರೆಯಂತೆ. ಅದಕ್ಕಾಗಿ ಸುಡುವುದಕ್ಕಿಂತ ಹದ್ದುಗಳಿಗೆ ಆಹಾರವಾಗಿ ನೀಡುವುದೇ ಜೀವನ ನೀಡಿದ ಕೊನೆಯ ಕಾಣಿಕೆ ಎಂದು ಅವರು ನಂಬುತ್ತಾರೆ. ಆದ್ರೆ ಇಲ್ಲೊಂದು ಭಯವೂ ಇದೆ. ಒಂದು ವೇಳೆ ಆ ರಣ ಹದ್ದುಗಳು ಆ ಮಾಂಸವನ್ನ ತಿನ್ನದಿದ್ರೆ ಸತ್ತ ವ್ಯಕ್ತಿ ಪಾಪಾತ್ಮನೆಂದು ಖಚಿತವಾಗ್ತದೆ. ಅದಕ್ಕಾಗಿ ಏನಾದ್ರೂ ಕೆಟ್ಟದ್ದು ಆಗ್ತದೆಯೇ ಎಂದು ಬಂಧುಗಳು ದೂರ ನಿಂತು ಪ್ರಾರ್ಥನೆ ಮಾಡ್ತಾರೆ. ಮೆರ್ರಿ ಸಿಮೆಟ್ರಿ ರೊಮೇನಿಯಾದ ಸಫಾಂತ ಎಂಬ ಸಣ್ಣ ಹಳ್ಳಿಯಲ್ಲಿ ಒಂದು ಸ್ಮಶಾನ ಇದೆ. ಅದು ಸಾಮಾನ್ಯ ಸ್ಮಶಾನದಂತೆ ಕಾಣೋದಿಲ್ಲ. ಅಲ್ಲಿ ಕಪ್ಪು ಸಮಾಧಿಗಳಿರೋದಿಲ್ಲ, ಅಳು ಕೇಳಿಸೋದಿಲ್ಲ, ಎಲ್ಲವೂ ಬಣ್ಣ ಬಣ್ಣದಿಂದ ತುಂಬಿರ್ತದೆ. ಬಣ್ಣ ಬಣ್ಣದ ಮರದ ಕ್ರಾಸ್ಗಳು, ಕಾರ್ಟೂನ್ಗಳಂತಹ ಚಿತ್ರಗಳು, ಅವುಗಳ ಮೇಲೆ ಬರೆದಿರುವ ಜೀವನ ಸತ್ಯಗಳು ಕಾಣ್ತವೆ. ಅದಕ್ಕಾಗಿ ಇದನ್ನ ಮೆರ್ರಿ ಸಿಮೆಟ್ರಿ ಅಥವಾ ಸಂತೋಷದ ಸ್ಮಶಾನ ಎಂದು ಕರೀತಾರೆ. ಇದರ ಹೆಸರು ಎಷ್ಟು ಚೆನ್ನಾಗಿದ್ದರೂ ಅದರ ಹಿಂದಿರುವ ನಿಜ ಆಶ್ಚರ್ಯಕರವಾಗಿರುತ್ತೆ. ಇಲ್ಲಿ ಪ್ರತಿ ಸಮಾಧಿಯ ಮೇಲೆ ಆ ವ್ಯಕ್ತಿಯ ಜೀವನ ಇತಿಹಾಸ ಬರೆದಿರ್ತದೆ. ಅದರಲ್ಲಿ ಕೇವಲ ಹೊಗಳಿಕೆ ಮಾತ್ರ ಇರೋದಿಲ್ಲ, ಅವರ ಕೆಟ್ಟ ಅಭ್ಯಾಸಗಳು, ತಪ್ಪುಗಳು, ಸಾಯುವುದಕ್ಕೆ ಕಾರಣಗಳನ್ನ ಸಹ ಬರೆದಿರ್ತವೆ. ಕೆಲವು ಸಮಾಧಿಗಳ ಮೇಲೆ ಇವನು ಬಹಳ ಕುಡಿಯುತ್ತಿದ್ದನು, ಅದಕ್ಕಾಗಿ ಬೇಗ ಸತ್ತನು ಎಂದಿದ್ರೆ, ಇನ್ನು ಕೆಲವು ಸಮಾಧಿಗಳ ಮೇಲೆ ಇವನು ತನ್ನ ಹೆಂಡತಿಯನ್ನ ಬಹಳ ಹೊಡೆಯುತ್ತಿದ್ದನು, ಈಗ ತಾನೇ ಮಣ್ಣಿನ ಕೆಳಗೆ ಬಿದ್ದಿದ್ದಾನೆ ಎಂದು ಬರೆದಿರ್ತದೆ. ಈ ಸಂಪ್ರದಾಯ 1930ರಲ್ಲಿ ಪ್ರಾರಂಭವಾಯಿತು. ಸ್ಟ್ಯಾನ್ ಯಾನ್ ಫ್ರಾಟಸ್ ಎಂಬ ಕಲಾವಿದ ಮರಣವನ್ನ ಮರೆ ಮಾಡಬಾರದು ಎಂದು ಈ ರೀತಿ ಯೋಚಿಸಿದ. ಮನುಷ್ಯ ತನ್ನ ಜೀವನವನ್ನ ಹೇಗೆ ಕಳೆದನೋ ಹಾಗೆಯೇ ನೆನಪಿಡಬೇಕು ಎಂಬುದು ಅವರ ಆಲೋಚನೆ. ಈ ಚಿತ್ರಗಳಲ್ಲಿ ಮನುಷ್ಯ ದೈನಂದಿನ ಕೆಲಸಗಳನ್ನ ಮಾಡುತ್ತಿರುವಂತೆ, ಅಂದರೆ ಕೃಷಿ ಮಾಡುತ್ತಿರುವಂತೆ, ಕುಡಿಯುತ್ತಿರುವಂತೆ ಅಥವಾ ಅಪಘಾತಕ್ಕೀಡಾಗುತ್ತಿರುವಂತೆ ಕಾಣ್ತಾರೆ. ಅಂದ್ರೆ ಆ ವ್ಯಕ್ತಿಯ ಮರಣದ ಕೊನೆಯ ಕ್ಷಣವನ್ನ ಅಲ್ಲಿ ಫ್ರೀಸ್ ಮಾಡ್ತಾರೆ. ಇಲ್ಲಿರೋ ವಿಷಯಗಳನ್ನ ನೋಡಿ ಕುಟುಂಬ ಸದಸ್ಯರು ಒಂದೇ ಸಮಯದಲ್ಲಿ ಅಳ್ತಾರೆ ಮತ್ತೆ ನಗುತ್ತಾರೆ ಸಹ. ಯಾಕಂದ್ರೆ ಈ ಸ್ಮಶಾನ ಮರಣದ ಬಗ್ಗೆ ಮಾತ್ರವಲ್ಲ, ಮನುಷ್ಯನ ಜೀವನದ ಬಗ್ಗೆಯೂ ನಿಜಗಳನ್ನ ಹೇಳ್ತದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಪ್ರಪಂಚದಲ್ಲಿರುವ ಕೆಲವೊಂದು ವಿಚಿತ್ರವಾದ ಸಮಾಧಿಗಳನ್ನ. ಇವುಗಳಲ್ಲಿ ನಿಮಗೆ ಯಾವ ಸ್ಮಶಾನದ ಬಗ್ಗೆ ವಿಚಿತ್ರವಾಗಿ ಮತ್ತೆ ಆಶ್ಚರ್ಯಕರವಾಗಿ ಅನ್ನಿಸ್ತು ಎನ್ನುವುದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.